ಪಾಲ್ಗೊಳ್ಳಿ, ಮುಖ್ಯಮಂತ್ರಿ ಪಾಲ್ಗೊಳ್ಳಿ, ಬಂದಷ್ಟು ಇವರು ಪಾಲ್ಗೊಳ್ಳೋ ಮೂಲಕ ಇನ್ನ ಹೆಚ್ಚು ಜವಾಬ್ದಾರಿ ಸರ್ಕಾರದ ಮೇಲೆ ಇರ್ತದೆ. ಯಾವಾಗ ಇವರು ಪಾಲ್ಗೊಳ್ತಿದಾರೋ ಆಗ ಜವಾಬ್ದಾರಿ ಹೆಚ್ಚಾಗುತ್ತೆ ಇವ್ರ ಮೇಲೆ. ಅವರ ಉಪಸ್ಥಿತಿಯಲ್ಲಿ ಇಂತಹ ಕಾನೂನು ಉಲ್ಲಂಘನೆ ಆದರೆ ಇದು ಕಿವುಡ್ ಸರ್ಕಾರ, ಮುಗ್ರಲ್ಲ, ಇದು ಕುರುಡ್ರು ಸರ್ಕಾರ ಅಥವಾ ಕಿವುಡ್ರು ಸರ್ಕಾರ ಅಂತ ಆಗುತ್ತೆ. ಹಾಗಾಗಿ ಇದರಿಂದ ಜಾರ್ಕೊಳ್ಳೋಕೇನಾಗಲ್ಲ. ಮತ್ತೆ ಈ ರೀತಿ ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಅರ್ಥ ಆಗಲ್ಲ. ಇಲ್ಲಿಂದ ನಮಗೇನು ಬೇರೆ ಬೇರೆ ದೇಶದಿಂದ ಇಲ್ಲಿ ಕರೆಸಿ ಈ ರೀತಿ ಮಾಡುವಂಥದ್ದು ಏನಿದೆ? ಇಲ್ಲಿ ನಮ್ಮಲ್ಲಿ ಒಳಗೇನೆ, ನಮ್ಮ ದೇಶದ ಒಳಗಡೆ ಆಚರಣೆ ಮಾಡ್ಲಿಕ್ಕೆ ಯಾರೇನು ವಿರೋಧ ಇದ್ದಾರ? ಯಾರೇನು ಆಚರಣೆ ಮಾಡ್ಲಿಕ್ಕೆ ವಿರೋಧ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಎಲ್ಲಾ ರೀತಿಯಾದಂತಹ ಅವಕಾಶ ಇದೆ. ಎಲ್ಲಾ ಧರ್ಮಕ್ಕೂ ಗೌರವ ಇದೆ, ಎಲ್ಲಾ ಧರ್ಮಕ್ಕೂ ಮಾನ್ಯತೆ ಇದೆ, ಎಲ್ಲಾ ಧರ್ಮಕ್ಕೂ ಹಕ್ಕಿದೆ. ಅವರವರ ನಂಬಿಕೆಗಳನ್ನ ಪಾಲನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ರೀತಿ ಒಂದು ಉತ್ತಮವಾಗಿರುವಂತಹ ಒಂದು ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ ಎಲ್ಲಾರಿದ್ದರೆ ಅದು ನಮ್ಮ ಭಾರತ ಅಂತಲೂ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಈ ರೀತಿ ಯಾವುದೇ ಬೇರೆ ದೇಶದಲ್ಲೂ ಈ ಸಹಿಷ್ಣುತೆ ಅಥವಾ ಈ ರೀತಿ ಸಹಕಾರ ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಈ ರೀತಿ ಒಳ್ಳೆ ಸಹಕಾರ ಸಿಗೋದು ನಮ್ಮ ದೇಶ. ಆದ್ರೆ ಇವರು ಅತಿರೇಕಕ್ಕೆ ಹೋಗುವಂಥದ್ದು. ಇವರು ತುಷ್ಟೀಕರಣದ ಕಾಂಗ್ರೆಸ್ ಅಂದ್ರೆ ತುಷ್ಟೀಕರಣ, ಕಾಂಗ್ರೆಸ್ ಅಂದ್ರೆ ಕಾನೂನು ಇಲ್ಲದ ಸರ್ಕಾರ ಏನಾರಿದ್ರೆ ಅದು ಕಾಂಗ್ರೆಸ್ ಅವರಿಗೆ ಕಾನೂನು ಬಗ್ಗೆ ಗೌರವನೇ ಇಲ್ಲ, ಅವರ ಪರಿಪಾಲನೆ ಮಾಡುವಂತ ಮನಸ್ಥಿತಿ